ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಈ ಥರ ಯಾವುದಾದ್ರೂ ಹೋಟೆಲಿಗೆ ಬಂದಿದ್ರೆ ಪಾಪ ಡಿಸ್ಪೋಸಬಲ್ ಡೈಪರ್ಗಳು ಹಾಕ್ಬಿಡ್ತಾ ಇದ್ದೆ. ಖಂಡಿತ ಗೊತ್ತಿತ್ತು ಪರಿಸರಕ್ಕೆ ಹಾನಿಕಾರಿ, ರೀಸೈಕ್ಲಬಲ್ ಅಲ್ಲ, ಎಲ್ಲೋ ಒಂದು ಕಡೆ ಲ್ಯಾಂಡ್ಫಿಲ್ಗೆ ಹೋಗಿ ಸೇರ್ಕೊಳ್ಳುತ್ತೆ ಅಂತ. ಆದರೂ ಬಳಸ್ತಾ ಇದ್ದೆ, ಅನಿವಾರ್ಯ ಅಂತ ಬಳಸ್ತಾ ಇದ್ದೆ. ಮನೇಲಿ ಯಾವತ್ತೂ ಬಳಸಲ್ವಲ್ಲ ಅಂತ ಗಿಲ್ಟ್ ಫ್ರೀ ಆಗಿ ಬಳಸ್ತಾ ಇದ್ದೆ. ಪಾಪ ಯಾವತ್ತೂ ಬಳಸದೇ ಇರೋದ್ರಿಂದ ಡೈಪರ್ ಯೂಶಲಿ ಡ್ರೈ ಆಗೇ ಇರ್ತಾ ಇತ್ತು. ರಾತ್ರಿ ಅದೇ ಡೈಪರ್ನ ಬಳಸ್ತಾ ಇದ್ದೆ. ಆದರೆ ಸ್ವಲ್ಪ ವರ್ಷ ಆದಮೇಲೆ ಈ ಸಸ್ಟೈನಬಲ್ ಲಿವಿಂಗ್ ಲೈಫ್ ಜರ್ನಿಯಲ್ಲಿ ಇವಾಲ್ವ್ ಆದೆ. ಆಗ ಅನ್ನಿಸ್ತಿದ್ದ ಅನಿವಾರ್ಯ ಈಗ ಅನಿವಾರ್ಯ ಅಲ್ವೇ ಅಲ್ಲ. ಏನೋ ಚಳಿ ಪ್ರದೇಶಕ್ಕೆ ಬಂದಿದ್ದೀವಪ್ಪ, ಬಟ್ಟೆಗಳು ಒಣಗಲ್ಲ ಅಂದರೆ ಅದೊಂಥರ ಅನಿವಾರ್ಯ ಆಗ್ತಿತ್ತೇನೋ. ಬಟ್ ನಾವು ಬಂದಿದ್ದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ರೀಯೂಸಬಲ್ ಕಾಟನ್ ಡೈಪರ್ ಬೆಳಗ್ಗೆ ಒಗ್ದು ಒಣಗಿ ಹಾಕಿದರೆ ಅಲ್ಲೇ ರೂಮಲ್ಲಿ ಟೇಬಲ್ ಮೇಲೆ ಬರೋಷ್ಟೊಳಗೆ ಎಲ್ಲ ಒಣಗಿ ಹೋಗಿರ್ತಿತ್ತು. ಈ ಡಿಸ್ಪೋಸಬಲ್ ಡೈಪರ್ಗಳು, ನನ್ನ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇವೆಲ್ಲ ಕೊಂಡ್ಕೊಂಡು ನಾನು ತುಂಬ ವರ್ಷ ಆಗೋಗಿದೆ. ಇದೆಲ್ಲ ನಿಧಾನಕ್ಕೆ ಕಲ್ತಿದ್ದೀನಿ, ಕಲಿತಾ ಇದ್ದೀನಿ, ಮುಂದಕ್ಕೂ ಕಲಿತೀನಿ. ನನ್ನ ಮಗಂದು ಬೆಡ್ ವೇಟಿಂಗ್ ಎವ್ರಿ ಡೇ ಥಿಂಗ್ ಅಲ್ಲ, ಒನ್ಸ್ ಇನ್ ಎ ವೇ ಆಕ್ಸಿಡೆಂಟ್. ಅಂಥ ಸಿಚುವೇಷನಲ್ಲಿ ಆಲ್ ದ ಮೋರ್ ನಾವು ಕಾಟನ್ ಡೈಪರಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮ. ಮಗಳಿಗೆ ಬಳಸಿ ಬಿಸಾಕಿರೋ ಡೈಪರ್ಗಳು ಅವಳ ಮೊಮ್ಮಕ್ಕಳು ಬಂದರೂ ಕರಗಿರಲ್ಲ. ಹಾಗಾದರೆ ನೀವು ಯಾವ್ದು ಬಳಸ್ತೀರಾ?